शुक्रवार पेठ टिळकवाडी येथील 4 अनुसूचित जाती जमाती कुटुंबांना इस्कॉन संस्थेच्या कर्मचाऱ्यांनी पोलिसांच्या मदतीने घरातून बेदखल केल्याचा आरोप करत जय भीम भारतीय हिंदू ढोर समाज सेवा संघाच्या नेतृत्वाखाली जिल्हाधिकारी मोहम्मद रोशन यांना निवेदन देण्यात आले। संघटनेने पुनर्वसनाशिवाय केलेली कारवाई ही संविधानातील जगण्याच्या व निवाऱ्याच्या अधिकाराचे उल्लंघन असल्याचा दावा केला आहे। तसेच SC/ST कायद्यानुसार गुन्हा नोंदवण्याची मागणी करण्यात आली आहे। बेदखलीवर स्थगिती, सामाजिक परिणाम मूल्यांकन आणि पर्यायी निवासाची तातडीने व्यवस्था करण्याची मागणी संघटनेने केली असून न्याय न मिळाल्यास उच्च न्यायालय व राष्ट्रीय आयोगांकडे दाद मागण्याचा इशाराही देण्यात आलाय। आम्ही शुक्रवार पेठ टिळकवाडी आणि तिथे राहतो। टिळकवाडी शुक्रवार पेठमध्ये आमचं लहान घर आहे इस्कॉनच्या बाजूला। इस्कॉनचं ते रात्रीचे आले त्यांनी आणि सकाळ आले आणि आमचे 8 वाजता आले त्यांनी सगळेजण आणि असं आले आणि आमचे विलीप घेऊन आले त्यांना आणि लहान पोरं आणि आमची बायका ते सगळे आम्ही कामाला जात होतो। त्या टायमाला त्यांनी अचानक आले आणि 100 लोकांना 200 लोकांना बायका आणि 100 पुरुषांना घेऊन त्यांनी आमच्या अचानक घरात दिसून विलीप हे आमचं सगळं घरातनं सगळं सामान बाहेर काढायला टाकला। ನಾ ರಾಜು ಟೊಮ್ರಾದ್ ಮಾತಾಡೋದ್ರಿ। ಜೈ ಭೀಮ್ ಭಾರತೀಯ ಹಿಂದೂ ಢೋರ್ ಸಮಾಜ ಸೇವಾ ಸಂಘ ಸಮಿತಿ ಅಧ್ಯಕ್ಷರಿಗೆ ನಮ್ಮಿಲ್ಲಿ ಕಾರ್ಖಾನೆ ಒಳಗೆ ಎಸ್ಕಾಮ್ ಅಂತಿದ್ದಾರೆ। ಅಲ್ಲಿ ಎಸ್ಕಾಮ್ ಅಂತ ಏನಿದಾರಲ್ಲ ಅಲ್ಲಿ ನಮ್ಮ ಜನ ಮೊದಲಿಂದ 200 ವರ್ಷದಿಂದ ಅಲ್ಲೇ ರವಾಸಿಯಾಗಿದ್ದಾರೆ। ಅಲ್ಲಿ ರವಾಸಿಯಾಗಿದ್ದರೆ ನಿನ್ನೆ ಬೆಳಗ್ಗೆ ಬಂದು ಇವ್ರ ಮನೆಗಳೆಲ್ಲ ಕಿತ್ತಾಡಿ ಸಾಮಾನುಗಳು ಕಿತ್ತಾಡಿ ಎಲ್ಲ ಹೊರಗೆ ತಂದು ಬೀದಿಗೆ ಹೋಗಿದ್ದಾರೆ। ಮತ್ತು ಯಾರು ಬೇಕಾದ್ರೆ ಕರ್ಕೊಂಡು ಬಂದು ಮಾಡಿದ್ದಾರೆ ಇವ್ರು ಗೌರ್ಮೆಂಟ್ ಕೋರ್ಟದ ಕಾನೂನದ ಇದೈತೆ ಅಂತ ತೋರಿಸಿ ಗೌರ್ಮೆಂಟದ ನಮಗೆ ಆರ್ಡರ್ ಸಿಕ್ಕೈತೆ ಅಂತೇಳಿ ಬೇರೆದವ್ರ ಮಂದಿ ತೊಗೊಂಡು ಬಂದಲ್ಲಿ ಎಲ್ಲ ಮನೆ ಒಳಗಿನ ಸಾಮಾನು ಎಲ್ಲ ಕಿತ್ತು ಹೊರಗೆ ಹೋದ್ರೆ ನಿನ್ನೆಲ್ಲ ಆಗಿದ್ದೆಲ್ಲ ದಿವಸ ಎಲ್ಲ ಆತ್ರಿ ಅದ್ರ ಮ್ಯಾಗ ಮತ್ತು ನಾವು ಆಯ್ತು ನೋಡೋದು ಸಾಮಾನೆಲ್ಲ ರಸ್ತೆ ಮ್ಯಾಗ ಇಟ್ಟಬೇಕು ಇವರೆಲ್ಲ ಬೀದಿ ಮ್ಯಾಗ ಅದಾರಿ। ಆಮೇಲೆ ರಾತ್ರಿ ಇವ್ರು 12-1 ಗಂಟೆಗೆ ಏನು ಮಾಡಿದಾರೆ JCB ತೊಗೊಂಡು ಬಂದು ಎಲ್ಲ ಏನು ಮನೆಗಳಿದ್ರಲ್ಲ ಎಲ್ಲ ಕೆಡಿ ಎಲ್ಲ ಮಾಡಿ ಇವ್ರ ಮ್ಯಾಗ ದಾದಾಗಿರಿ ಮಾಡಿ ಹೆಂಗೆ ಬೇಕಂಗೆ ಇವ್ರು ಇದು ಮಾಡಿದ್ದಾರೆ। ಇವತ್ತು ನಮ್ಮ ಸಮಾಜ ವತಿಯಿಂದ ನಾವು ಎಲ್ಲರೂ ಕೂಡಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟೇವೆ ಸರ್। ಮನವಿ ಕೊಟ್ಟೇವೆ ಅಂದ್ರೆ ನಮ್ಮ ಸಮಾಜದ ಮಂದಿಗೆ ಅನ್ಯಾಯ ಆಗೈತಿ। ನಾವೊಂದು SC/ST ದವ್ರದ್ದು ನಾವು ದಲಿತರದೇವು ನಮ್ಮ ಮ್ಯಾಗ ಇವ್ರು ದೌರ್ಜನ್ಯ ಮಾಡಿದಾರೆ ಸರ್। ಯಾಕಂದ್ರೆ ಇವ್ರು ನಮಗೆ ಹೆಂಗೆ ಬೇಕಂಗೆಲ್ಲ ಶಬ್ದ ವಾಪರ್ಸತ್ತಾರ ಸರ್। ಅದರ ಸಂಬಂಧ ನಾವು ಏನಂತೀವಿ ರೀ, ಆದಷ್ಟು ಸರ್ಕಾರಕ್ಕೆ ಇದರ ಬಗ್ಗೆ ತನಿಖೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ನಾವು ಇವತ್ತು DC ಸಾಹೇಬ್ರು ಮನವಿ ಕೊಟ್ಟೇವ್ರಿ। ಒಂದು ಮಧ್ಯಾಹ್ನ ಎಬ್ಬಿಸಿ ಮತ್ತು ಪತ್ರ ಹೊಡಿತಾರೆ ರೀ, ರಾತ್ರಿ ತಂದು JCB ತೊಗೊಂಡು ಬಂದು ಎಲ್ಲ ಲೆವೆಲ್ ಮಾಡಿಬಿಡ್ತಾರೆ। ಈಗ ಅದು ಕೋರ್ಟ್ದಿಂದ ಏನು ಆದೇಶ ಆಗೈತೆ ಅನ್ನೋದು ಆರ್ಡರ್ ಕಾಪಿನೂ ತೋರಿಸಿಲ್ರಿ ಅವ್ರು, ಮತ್ತು ಇವ್ರಿಗೆ ನೋಟಿಸು ಕೊಟ್ಟಿಲ್ಲ ಸರ್ ಫಸ್ಟ್ ಮಾತು। ಹಿಂಗೆ ಮಾಡಿ ನಮಗೆ ಆದಷ್ಟು ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ನಮ್ಮ ಜನಕ್ಕೆ ಇವತ್ತು ಬೀದಿ ಮ್ಯಾಗ ಹೋಗಿದ್ದಾರೆ ಸರ್। ಇನ್ನಾದ್ರೂ 2 ದಿವಸ ಆತ ಇವ್ರು ಇನ್ನೂ ರೋಡ್ ಮ್ಯಾಗ ಅದಾರ ಸರ್। ಇವ್ರ ಮಕ್ಕಳು ಮರಿಯೆಲ್ಲ ರೋಡ್ ಮ್ಯಾಗ ಅದಾರ। ಅವ್ರು ಅನ್ಕಮಟ್ಟ ನ್ಯಾಯ ದೊರಕಿಸ್ಕೊಡೋದಿಲ್ಲ, ಅನ್ಕಮಟ್ಟ ಅವ್ರು ಸಾಮಾನು ಇಟ್ಕೊಂಡು ಅಲ್ಲೇ ಇರೋ ಸರ್। ಯಾರೂ ತೊಂದರೆ ಕೊಟ್ಟರು ಜಿಲ್ಲಾಧಿಕಾರಿ ಪೊಲೀಸ್ ಸಿಬ್ಬಂದಿಗಳು ಇದಕ್ಕೆ ನೋಡ್ಕೋಬೇಕಂತೇಳಿ ಅದು ನಾವು ಇವತ್ತು 2 ಮಾತು ಹೇಳ್ತೇವೆ ಸರ್।